ಹಲೋ ಹಲೋ ನಂದು, ಎಲ್ಲಿದೆಯಾ? ಅಶೋಕ್ ಹೇಳಿಲ್ವಾ ಅಕ್ಕ ನಿಂಗೆ? ನಾನೀಗ ಕೋಣದ ಮನೇಲಿದ್ದೀನಿ. ಅಶೋಕ್ ಫೋನ್ ಮಾಡಿದ್ರು, ಆದರೆ ನೀನು ಹೇಳ್ದೆ ಕೇಳ್ದೆ ಅಲ್ಲಿಗೆ ಯಾಕೆ ಹೋದೆ ನಂದು? ಇದೇನು ಹೀಗೆ ಮಾತಾಡ್ತಿದ್ಯಾ ಅಕ್ಕ? ನಾನು ನಿನಗೆ ಇನ್ಫಾರ್ಮ್ ಮಾಡಿ ಇಲ್ಲಿಗೆ ಬರೋ ಅಷ್ಟು ಟೈಮ್ ಇರಲಿಲ್ಲ. ನಾನು ಇಮಿಡಿಯೇಟಾಗಿ ಈ ಡಿಸಿಷನ್ ತಗೋಬೇಕಿತ್ತು. ಅಲ್ಲ ಅಕ್ಕ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಈಗ ನೀನು ಕಾಲ್ ಮಾಡ್ತೀಯಾ ಅಂತ ಈ ಟೀಚರ್ ಗೆಸ್ ಮಾಡಿ ಹೇಳಿದ್ಲು. ಏನು ನಡೀತಾ ಇದೆ? ಅವಳು ಬರೀ ನಮ್ಮ ಕಾಲ್ ಮಾತ್ರ ಗೆಸ್ ಮಾಡ್ತಾ ಇಲ್ಲ, ನಮ್ಮ ಪ್ರತಿಯೊಂದು ಹೆಜ್ಜೆನೂ ಗೆಸ್ ಮಾಡಿ ಆ್ಯಕ್ಷನ್ ತಗೋತಾ ಇದ್ದಾಳೆ. ಏನು ಹೇಳ್ತಿದ್ಯಾ ಅಕ್ಕ? ನಾನು ಮಾಡಿದ ಪ್ಲ್ಯಾನ್ ನನಗೆ ಉಲ್ಟಾ ಹೊಡಿಯೋಗಿ ಮಾಡಿಬಿಟ್ಲು. ನಿಮ್ಮ ತಂಗಿ ನಂದಿತ್ ಅವರು ಎಲ್ಲಿದ್ದಾರೋ ಅಲ್ಲಿಂದಾನೇ ಕಾಲ್ ಮಾಡ್ತಿದ್ದೀನಿ. ಅಮ್ಮೋರೆ, ಇನ್ನೊಂದು ಬಡಿಸ್ಲಾ ಅಮ್ಮೋರೆ? ಬೇಡ. ಉಪ್ಪಿನಕಾಯಿ ಸಕ್ಕತ್ತಾಗೈತೆ, ಇಷ್ಟೇ ಬಡಿಸ್ಲಾ? ಬೇಡ, ನನಗಿಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ತಾನೇ ಹೋಗು. ನಮ್ಮ ಕಣ್ಮುಂದೆನೇ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ಲಾ? ನಾನು ನಿನಗೆ ಆವತ್ತೇ ಹೇಳಿದೆ ಅವಳು ಸಾಮಾನ್ಯವಾದವಳಲ್ಲ ಅಂತ. ಎನಿವೆ, ಇನ್ಮೇಲೆ ನಾವು ತುಂಬ ಹುಷಾರಾಗಿ ಮೂವ್ ಮಾಡೋಣ. ನನಗೆ ಯಾಕೋ ಈಗಲೂ ಅವಳು ನಿನ್ನನ್ನು ಅಬ್ಸರ್ವ್ ಮಾಡ್ತಿದ್ದಾಳೆ ಅಂತಲೇ ಅನ್ನಿಸ್ತಿದೆ ನಂದು. ಹಲೋ ನಂದು, ಅಕ್ಕ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ನೀವು ಫೋನ್ ಮಾಡಿದ್ದು ಒಳ್ಳೇದಾಯಿತು. ಎಂಥ ಹೆಂಗಸ್ರು ಅವರು! ಥೂ, ಅಲ್ಲ ಸಾಹೇಬ್ರನ್ನ ತಲೆ ತೆಗ್ಸಂಗೆ ಮಾಡಬೇಕು ಅಂತ ತೀರ್ಮಾನ ಮಾಡೋರಲ್ಲ. ನನಗೆ ನ್ಯೂಸ್ ನೋಡಿ ಕೈಕಾಲ ಆಡಲಿಲ್ಲ. ತಹಶೀಲ್ದಾರ್ ಹೆಂಡತಿ ಅನ್ನೋ ದುರಾಂಕಾರ ಅವರಿಗೆ. ಮೀಡಿಯಾದವ್ರನ್ನ ಕರೆಸಿ ತನಗಿಷ್ಟ ಬಂದಾಗ ಬಳಸ್ಕೊಳಕ್ಕೆ ನೋಡೋರೆ. ಆದರೆ ಕ್ಯಾನ್ ಕೇರ್ಕೆ ಬಿಡಬೇಕಲ್ಲ. ಅಯ್ಯಪ್ಪ, ತಟ್ಟಂತ ಯೋಚನೆ ಮಾಡಿ ಅದನ್ನ ಅವ್ರ ಕಡೆಗೆ ತಿರುಗಿಸ್ಬಿಟ್ರು. ಸೂಪರ್ ಅಲ್ಲರ? ಜಾನಕಿನ ಮೆಚ್ಚಲೇಬೇಕು. ಸಾಹೇಬ್ರ ಗೌರವ ಉಳಿಯಕ್ಕೆ ಅವಳೇ ಕಾರಣ. ಆದರೆ ಏನು ಹೇಳಮ್ಮ ಮೇಡಮ್, ಆ ನಂದಿತಾ ಅಮ್ಮವ್ರು ಬಂದು ರಾಮಣ್ಣ ಮನೆಗೆ ಸೇರ್ಕೊಂಡವ್ರೆ. ಆದಷ್ಟು ಬಿರ್ನೆ ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ರೇ ನೆಮ್ಮದಿ. ಅವ್ರನ್ನ ಜಾಸ್ತಿ ದಿನ ಮಡಿಕೊಂಡಷ್ಟು ಕುತ್ತಿಗೆಗೆ ಹಾವು ಕಟ್ಕೊಂಡಂಗೆ. ಯಾವಾಗ ಕುತ್ತಿಗೆ ಕಡಿತದೋ ಅಂತಲೇ ಹೇಳೋಕ್ಕಾಗಿಲ್ಲ.